ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಧೃತರಾಷ್ಟ್ರ ಗಾಂಧಾರ ರಾಷ್ಟ್ರದ ಗಾಂಧಾರಿಯನ್ನು ಮದುವೆಯಾಗುತ್ತಾನೆ. ರಾಜ ಸುಬಲ ಮತ್ತು ಆತನ 100 ಮಕ್ಕಳನ್ನು ಸೆರೆಯಲ್ಲಿಡುತ್ತಾನೆ. ಅನ್ನ ಆಹಾರಗಳನ್ನು ಕೊಡದೆ ಅವರನ್ನು ಉಪವಾಸಗೆಡವುತ್ತಾನೆ. ಹಸಿವಿನಿಂದ ಒಬ್ಬೊಬ್ಬರೇ ಕೊನೆಯುಸಿರು ಎಳೆಯುತ್ತಾರೆ. ಸುಬಲ ರಾಜನಿಗೆ ಚಿಂತೆ ಶುರುವಾಗುತ್ತದೆ. ಆಗ ಅವನ ಕಿರಿಯ ಮಗ ಶಕುನಿಯನ್ನಾದರೂ ಕಾಪಾಡಬೇಕು ಎಂದುಕೊಳ್ಳುತ್ತಾನೆ. ಸುಬಲ ಮಹಾರಾಜ ಕೊನೆಯುಸಿರು ಎಳೆಯುವ ಮುನ್ನ ಧೃತರಾಷ್ಟ್ರನಿಗೆ, ನನ್ನ ಕಿರಿಯ ಮಗ ಶಕುನಿಯ ಮೇಲಾದರೂ ಕರುಣೆ ತೋರು ಎಂದು ಕೇಳಿಕೊಳ್ಳುತ್ತಾನೆ. ಧೃತರಾಷ್ಟ್ರ ಒಪ್ಪುತ್ತಾನೆ. ನಂತರ ಸುಬಲ ತನ್ನ ಮಗ ಶಕುನಿಯನ್ನು ಕರೆದು, ನಾನು ಕೊನೆಯುಸಿರು ಎಳೆಯುತ್ತಿದ್ದೇನೆ. ನನ್ನ ಬೆನ್ನೆಲುಬನ್ನೇ ದಾಳವಾಗಿ ಮಾಡಿಕೊ. ಆ ದಾಳದ ಕಾರಣ ನಮ್ಮ ವಂಶ ನಿರ್ವಂಶವಾದಂತೆ ಕೌರವನ ವಂಶವು ನಿರ್ವಂಶವಾಗಲಿ ಎನ್ನುತ್ತಾನೆ. ಅಪ್ಪನಿಗೆ ಕೊಟ್ಟ ಮಾತಂತೆ ಕೌರವರ 100 ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಶಕುನಿ ಹೊರುತ್ತಾನೆ. ನಯವಾಗಿ ಮಾತನಾಡುತ್ತಾ ಎಲ್ಲರ ಮನ ಗೆಲ್ಲುತ್ತಾನೆ. ಪಾಂಡವರ ಮೇಲೆ ದ್ಯೂತ್ಯವನ್ನಾಡುವಂತೆ ಕೌರವರಿಗೆ ಪ್ರೇರೇಪಿಸುತ್ತಾನೆ. ಪರೋಕ್ಷವಾಗಿ ಮಹಾಭಾರತ ಯುದ್ಧಕ್ಕೆ ಕಾರಣನಾಗುತ್ತಾನೆ. ಸಂಕಲ್ಪಿಸಿದಂತೆ ಕೌರವರ ವಂಶವನ್ನು ನಿರ್ವಂಶ ಮಾಡುತ್ತಾನೆ.